ನೋಡಿ ಸ್ನೇಹಿತರೆ, ನಾನು ತಿಳಿ ಸಾರಿಗೆ ಎಣ್ಣೆ, ಟೊಮಟೊ ಹಣ್ಣು, ಈರುಳ್ಳಿ, ಕರಿಬೇವು ಸೊಪ್ಪನ್ನ ನಾನು ಆಲ್ರೆಡಿ ಹಾಕಿದ್ದೀನಿ. ಅದನ್ನೇನು ತೋರ್ಸೋಕ್ಕೆ ಹೋಗಿಲ್ಲ. ಟೊಮಟೊ ಹಣ್ಣು, ಈರುಳ್ಳಿ, ಕರಿಬೇವು ಸೊಪ್ಪು, ಎಣ್ಣೆ ಇಷ್ಟು ಹಾಕಿ ನಾನು ಬಾಣಲಿಲಿ ಬೇಯೋಕ್ಕೆ ಬಿಟ್ಟಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಬೇಯಬೇಕು. ಇದಕ್ಕೆ ಉಪ್ಪು ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ಬೇಯಲಿ. ಸ್ವಲ್ಪ ರಸ ಬಿಟ್ಕೋಬೇಕು ಟೊಮಟೊ ಹಣ್ಣು. ಸ್ನೇಹಿತರೆ, ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಸಾಕು. ನೋಡಿರಿ, ಟೊಮಟೊ ಹಣ್ಣೆಲ್ಲ ಎಷ್ಟು ಮೆತ್ತಗೆ ಬೆಂದಿದೆ ಅಲ್ವಾ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ನೋಡಿ, ಇವಾಗೆಲ್ಲ ಟೊಮಟೊ ಹಣ್ಣೆಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಇವಾಗ ನಾವು ಸ್ವಲ್ಪ ಹುಣಸೆಹಣ್ಣು ರಸನ ಹಾಕೋಣ. ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ರಸಮು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೂ ನಾವು ಊಟ ಮಾಡ್ಬೋದು. ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಸ್ವಲ್ಪ ಬೆಂದಮೇಲೆ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ನೀರು ಹಾಕ್ಬಿಟ್ರೆ ನಮ್ಮ ತಿಳಿಸಾರು ಈ ಥರ ಕಲರ್ ಬರುತ್ತೆ. ಇಡ್ಲಿಗಂತೂ ಹೇಳಿ ಮಾಡಿಸಿದ ಸಾಂಬಾರು ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ಇರುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ತಿಳಿ ಸಾರು ಈಗ ಈ ಥರ ಚೆನ್ನಾಗಿ ಕುದಿ ಬರಬೇಕು. ಈ ಥರ ಚೆನ್ನಾಗಿ ಕುದಿ ಬರಲಿ. ಸ್ನೇಹಿತರೆ, ಈಗ ನಮ್ಮ ತಿಳಿಸಾರು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಇದಕ್ಕೆ ಒಂದು ತುಂಡು ಬೆಲ್ಲ ಹಾಕ್ತೀನಿ. ಸಣ್ಣದು, ಜಾಸ್ತಿ ದೊಡ್ಡ ಪೀಸ್ ಏನಿಲ್ಲ, ಸಣ್ಣ ಪೀಸು. ಸ್ವಲ್ಪ ಟೇಸ್ಟ್ ಬರಲಿ ಅನ್ನೋದಕ್ಕೆ ಹಾಕ್ತಾಯಿರೋದು. ಇದನ್ನು ಬೆಲ್ಲನ ಸ್ವಲ್ಪ ಚೆನ್ನಾಗಿ ಕುದ್ಬಿಡಲಿ. ನೋಡಿ, ಇಡ್ಲಿಗಂತೂ ತುಂಬ ಚೆನ್ನಾಗಿದೆ. ನೋಡಿ, ಪಕ್ಕದಲ್ಲೇ ನಾನು ಇಲ್ಲಿ ಇಡ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ನಮ್ಮ ಇಡ್ಲಿ ಬೇಯ್ತಾ ಇದೆ. ಇಡ್ಲಿಗೆ ನಮ್ಮ ತಿಳಿ ಸಾಂಬಾರು ತುಂಬ ಚೆನ್ನಾಗಿದೆ. ನೋಡಿ, ಬೇಯ್ತಾ ಇದೆ ಇಡ್ಲಿ. ಬೇಯಲಿ. ಪಕ್ಕದಲ್ಲಿ ತಿಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪನೇ ನಾನು MTR ರಸಮ್ ಪುಡಿ ಬಳಸ್ತಾಯಿದ್ದೀನಿ. ನೋಡಿ, ರಸಮ್ ಪುಡಿ, MTR ರಸಮ್ ಪುಡಿನೇ ನಾನು ನಮ್ಮನೆ ತಿಳಿಸಾರಿ ಬಳಸೋದು. ಸ್ವಲ್ಪ ಹಾಕ್ತೀನಿ. ಒಂದು ಪೂರ ಹಾಕಿದ್ದು ನೋಡಿ, ಒಂದು ಪಟ್ಟ ಪೂರ ಹಾಕ್ತೀನಿ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಯಲಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ತಿಳಿಸಾರು. ನೋಡ್ತಾನೆ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅನ್ನಕ್ಕೂ ಇದು ಒಳ್ಳೆ ಸಾಂಬಾರು. ಅನ್ನಕ್ಕೂ ಊಟ ಮಾಡ್ಬೋದು, ಇಡ್ಲಿಗೂ ನಾವು ತಿನ್ಬೋದು. ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು.
ತಿಳಿಸಾರು ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಒಬ್ಬೊಬ್ಬರು ಸ್ವಲ್ಪ ಕುದಿದಂಗೆ ಇಳಿಸ್ಬಿಡ್ತಾರಲ್ಲ, ಆ ರೀತಿ ಮಾಡಬೇಡಿ. ತಿಳಿಸಾರು ನಾವು ಎಷ್ಟು ಕುದಿಸ್ತೀವೋ ಅಷ್ಟು ಚೆನ್ನಾಗಿ ನಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಥರ ನೊರೆ ಬರಬೇಕು ತಿಳಿಸಾರಲ್ಲಿ. ಚೆನ್ನಾಗಿ ನೊರೆ ಬಂದರೆ ಸಾಂಬಾರು, ಆ ನೊರೆ ಬಂದು ಆ ನೊರೆ ಹೋಗಬೇಕು, ಆವಾಗಲೇ ಸಾರಾಗಿದೆ ಅಂತ ಅರ್ಥ. ನೋಡಿ ಇವಾಗ ಬರ್ತಾ ಇದೆ ನೊರೆ. ಚೆನ್ನಾಗಿ ಕುದಿಬೇಕು. ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ರೆ ಆಯಿತು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ತಿಳಿ ಸಾಂಬಾರು ಈ ರೀತಿ ಆಗಿದೆ. ಇದಕ್ಕೆ ನಾವು ದೋಸೆಗೂ, ಅನ್ನಕ್ಕೂ, ಇಡ್ಲಿಗೂ ಎಲ್ಲದಕ್ಕೂ ಒಳ್ಳೆ ಸಾಂಬಾರು ಅಂತ ಹೇಳ್ಬೋದು. ನೋಡಿ ಇದು ನಮ್ಮ ತಿಳಿ ಸಾಂಬಾರು ರೆಡಿ ಆಗ್ತಾ ಇದೆ. ನೋಡಿ ನಮ್ಮ ತಿಳಿ ಸಾಂಬಾರು ರೆಡಿ ಆಗಿದೆ. ನೋಡಿ ಸ್ನೇಹಿತರೆ, ನಮ್ಮ ಇಡ್ಲಿಗೆ ಸಾಂಬಾರು ರೆಡಿಯಾಗಿದೆ. ನೋಡಿ ಇವಾಗ ನಾನು ಈ ಸಾಂಬಾರನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ತಿಳಿ ಸಾಂಬಾರು. ನೋಡಿದ್ರಲ್ಲ ಸ್ನೇಹಿತರೆ, ತಿಳಿ ಸಾಂಬಾರು ನಾವು ಇಡ್ಲಿಗೆ ಈ ರೀತಿ ಮಾಡ್ತೀವಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಇದು ಇಡ್ಲಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ನಮ್ಮ ತಿಳಿ ಸಾಂಬಾರು ಈ ರೀತಿ ರೆಡಿಯಾಗಿದೆ. ನಮ್ಮ ಇಡ್ಲಿನೂ ರೆಡಿಯಾಗಿದೆ. ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಬಾಯ್.